So hello guys, this is your Spurti and welcome back to my new vlog guys. ಏನಿಷ್ಟು ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರ ಬಿಕಾಸ್ ಐ ಆಮ್ ಪ್ಲೇಯಿಂಗ್ GTA Vice City ಆಫ್ಟರ್ ಸೋ ಮೆನಿ ಇಯರ್ಸ್ ಗೈಸ್. ಸೊ ನಿಮಗೂ ನಾಸ್ಟಲ್ಜಿಯಾ ನೆನಪಾಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಫುಲ್ ನಾನು ತುಂಬ ವರ್ಷ ಆದಮೇಲೆ ಆಡ್ತಾಯಿದ್ದೀನಿ. ಓಕೆನಾ, GTA Vice City. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಈ ಗೇಮ್ ಬಗ್ಗೆ ಗೊತ್ತಿರೋರು ಮಾತ್ರ ಈ ವ್ಲಾಗ್ ನೋಡಿದ್ರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಒಂದು ಲಾಂಗ್ ಟರ್ಮ್ ಮೆಮೊರೀಸ್ನ ನಾನಿಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಒಂದು ಕಡೆ ಸೇವ್ ಆಗಿರಲಿ ಗುರು. ಯೂಟ್ಯೂಬಲ್ಲಿ ಏನು ಹೋಗಂಗಿದೆ ಹೇಳ್ರಿ, ಯಾರ್ದೇನು ಹೋಗಂಗಿದೆ, ನಂದಂತೂ ಏನೂ ಹೋಗಂಗಿಲ್ಲ. ಸ್ವಲ್ಪ ಸ್ಟೋರೇಜ್ ಹೋಗುತ್ತೆ, ಬಟ್ ಮೆಮೊರೀಸ್. ಸೊ ನನ್ನ ಕಸಿನಿಂದನೇ ಈ ಗೇಮ್ ನನಗೆ ಅಡಿಕ್ಷನ್ ಆಗಿದ್ದು, ನಮ್ಮ ಅಣ್ಣನಿಂದನೇ. ಸೊ ಈಗ ಅವನ ಮನೆಯಲ್ಲೇ ನಾನು ಮತ್ತೆ ಆಡ್ತಾಯಿದ್ದೀನಿ ಈ ಗೇಮ್ನ ಆಫ್ಟರ್ ಸೋ ಮೆನಿ ಇಯರ್ಸ್. ಸೊ ಬನ್ನಿ, ಈ ಗೇಮ್ ಬಗ್ಗೆ ಗೊತ್ತಿರೋರು ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಓಕೆ, ಸೊ ಫಸ್ಟಿಂದ ಆಡ್ಬೋಣ, ಸ್ಟಾರ್ಟ್ ಗೇಮ್ ಕೊಟ್ಬೋಣ. ಎಸ್ ಬನ್ನಿ. ಸೊ ಸ್ಟಾರ್ಟ್ ಗೇಮ್ ಕೊಡ್ತಾ ಇದ್ದೀನಿ ಗೈಸ್. ಸ್ಟಾರ್ಟ್ ಎ ನ್ಯೂ ಗೇಮ್. ಏನು ಮಾಡೋಣ, ಮಿಷನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣವಾ ಅಥವಾ ಏನು ಮಾಡೋಣ? ಟು ಸ್ಟಾರ್ಟ್ ಎ ನ್ಯೂ ಗೇಮ್, ಆಲ್ ದ ಪ್ರೋಗ್ರೆಸ್ ವಿಲ್ ಬಿ ಲಾಸ್ಟ್, ಪ್ರೊಸೀಡ್. ಎಸ್, ಮುಂಚೆ ಈ ಥರ ಕೊಡೋಕ್ಕೆ ಜೀವ ಬಾಯಿಗೆ ಬರ್ತಿತ್ತು. ಇವಾಗ ನೋಡಿ ಎಷ್ಟು ಈಸಿಯಾಗಿ ಕೊಡ್ತಾ ಇದ್ದೀನಿ. ಯಪ್ಪ, ಎಷ್ಟು ದಿನ ಆಯಿತು ಇವನ್ನೆಲ್ಲ ನೋಡಿ ಗೈಸ್, ಸೀರಿಯಸ್ಲಿ. ವೈಸ್ ಬೀಚ್. ಎಸ್, ಇದನ್ನು ಎಂಟ್ರು ಕೊಟ್ಟರು ಹೋಗಲ್ಲ ಗೈಸ್. ಇದು ನನ್ನ ನೆನಪಿದೆ, ಇದು ಎಂಟ್ರು ಕೊಟ್ಟರು ಹೋಗಲ್ಲ. ಫಸ್ಟು ಏನು ಮಾಡೋಣ ಅಂದ್ಕೊತಿದ್ದೀನಿ ಗೊತ್ತಾ? ಫಸ್ಟು ಒಂದು ಗಾಡಿ ತೊಗೊತೀನಿ, ಒಂದು ಬೈಕೋ ಏನಾದ್ರು ತೊಗೊತೀನಿ. ಫಸ್ಟ್ ಒಂದು ಸಿಟಿ ರೌಂಡ್ಸ್ ಫುಲ್ ಹೊಡ್ಕೊಂಬರ್ತೀನಿ. ಆಮೇಲೆ ಸ್ವಲ್ಪ ಮಷಿನ್ಸ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ನೋಡೋಣ. ಫಸ್ಟು ಬೈಕು ರಿಸ್ಕಿ ಇದೆ ಗೈಸ್, ಒಂದೇ ಕೈಯಲ್ಲಿ ಆಡ್ತಿದ್ದೀನಿ ನಾನು ಈ ಗೇಮ್ನ. ಒಂದೇ ಕೈಯಲ್ಲಿ ಆಡಿ ನಂಗೆ ಅಭ್ಯಾಸ ಇಲ್ಲ. ಸೊ ನಾನು ಎರಡು ಕೈಯಲ್ಲಿ ಆಡ್ತಿದ್ದೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಆ ಥರ ಮಾಡ್ತಿದ್ದೆ. ಸೊ ಈಗ ನಿಮಗೆ ತೋರ್ಸೋಕ್ಕಂತ ಒಂದೇ ಕೈಲಿ ಹಿಡ್ಕೊಳ್ತಾ ಇದ್ದೀನಿ. ಎಸ್. ಸೊ ನನಗೆ ಯಾವ್ಯಾವ ಪ್ಲೇಸ್ ನೆನಪಿದೆ ಗೊತ್ತಾ? ನಮ್ಮ ಮನೆ ಅಡ್ರೆಸ್ಸು, ನಮ್ಮ ಊರಿನ ಅಡ್ರೆಸ್ ಮರ್ತೋದ್ರು. ಈ ಅಡ್ರೆಸ್ಸು, ಈ ಪ್ಲೇಸಸ್ಸು, ಈ ರೋಡ್ಸ್ಗಳು ಯಾವತ್ತೂ ಮರೆಯಲ್ಲ ಗೈಸ್. ನಾನು ಅಷ್ಟು ಆಡ್ಬಿಟ್ಟಿದ್ದೀನಿ ನನ್ನ ಸ್ಕೂಲ್ ಡೇಸಲ್ಲಿ. ಈ ಪೊಲೀಸ್ ಬಂದರೆ ಯಾವುದೋ ಚೀಟಿತ್ತು. ಲೀವ್ ಮಿ ಅಲೋನ್, ಕರೆಕ್ಟ್. ಲೀವ್ ಮಿ ಅಲೋನ್ ಅಂತ ಓದ್ತಾ ಇದ್ವಿ. ಸೊ ನಾನು ಆಗಿನ ಟೈಮಲ್ಲಿ ಒಂದು ಮನೆ ತೊಗೊಂಡಿದ್ದೆ ಗೈಸ್. ಒಂದು ಮನೆ, ಯಾವ್ಯಾವ ಮನೆ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಈ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಕ್ಲಬ್ ನೋಡಿದ್ದಿದೆ, ನಿಮಗೂ ತೋರಿಸ್ತೀನಿ ತಡ್ರಿ ಒಂದು ಸತಿ. ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು, ನನ್ನ ಲೈಫಲ್ಲಿ ನೋಡಿದ್ದ ಕ್ಲಬ್ಬು ಇದೆ. ಅಷ್ಟೇ, ಹಿಂಗೆ ಹೋಗ್ತಿದ್ದೆ, ಸುಮ್ಮನೆ ಹಿಂಗೆ ಒಳಗೆ ಹೋಗ್ತಿದ್ದೆ. ಆಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರಲ್ಲ, ವಾಪಸ್ ಬರ್ತಿದ್ದೆ ಅಷ್ಟೇ. ಇವಾಗಲೂ ಅದನ್ನೇ ಮಾಡೋದು. ಅವಾಗ ಏನು ಮಾಡ್ತಿದ್ದೆ, ಹೊಡಿತಿದ್ದೆ, ಎಲ್ಲರಿಗೂ ಹೊಡೆದ್ಬಿಟ್ಟು ತಪ್ಪಿಸ್ಕೊಂಬರೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಹೊಡೆಯಲ್ಲ, ಯಾಕಂದರೆ ಒಂದೇ ಕೈಯಲ್ಲಿ ಆಡ್ತಿದ್ದೀನಿ. ಅದಕ್ಕೆ ಸುಮ್ಮನೆ ಜಗಳ ಯಾಕೆ, ಫಸ್ಟೆಲ್ಲ ನೋಡ್ಕೊಂಬರೋಣ ಏನೇನಿದೆ. ಪಾಪ ನಮ್ಮ ಅಣ್ಣ ಡೌನ್ಲೋಡ್ ಮಾಡಿಕೊಟ್ಟ. ಅವನ ಹತ್ರ ಆ್ಯಕ್ಚುಲಿ ಗೇಮ್ ಇರಲಿಲ್ಲ, ಹಾಕಿದ್ನಂತೆ ಬಟ್ ಸಿಗಲಿಲ್ಲ. ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ, ಓಪನ್ ಆಗ್ತಿಲ್ಲ ಅಂತೇಳಿ ಮತ್ತೆ ಪಾಪ ಡೌನ್ಲೋಡ್ ಮಾಡಿ ಕೊಟ್ಟ. ಸೊ ಇವಾಗ ನಾನು ಮನೆ ತೊಗೊಂಡಿದ್ನಲ್ಲ, ಆ ಮನೆ ತೋರಿಸ್ತೀನಿ ಗೈಸ್ ನಿಮಗೆ. ಅದು ಎಷ್ಟೋ $ಸಿಗೆ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಡಾಲರ್ಸ್ ಅಂದರೆ ಏನು ಅಂತ ಈ ಗೇಮಿಂದನೇ ಗೊತ್ತಾಗಿದ್ದು. ಓ, ಸುಮ್ಮನೆ ಹೊಡಿತಿದ್ದೀನ. ಒಂದು ಕೈಯಲ್ಲಿ ಆಡೋ ಅಭ್ಯಾಸ ಅಲ್ಲ ಗೈಸ್ ನನಗೆ, ಅದೇ ಪ್ರಾಬ್ಲಮ್. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅಬಿ ಅಂತ, ಗುಬ್ಬಿ ಅಂತ ಕರಿತಿದ್ವಿ ಅವನ್ನ. ಅವ್ನು ಹಿಂಗೆ ಆಡೋನು ಗೊತ್ತಾ, ಒಂದೇ ಕೈಲಿ. ನಾನು ಇವಾಗ ಆಡ್ತಿದ್ದೀನಲ್ಲ ನೋಡಿ, ಎಷ್ಟು ದಿನ ಆದರೂ ನಂಗೆ ಮರ್ತಿಲ್ಲ ಗೈಸ್. ಇದೇ ಮನೆ ಅನ್ಸುತ್ತೆ ಮೋಸ್ಟ್ಲಿ ತೊಗೊಂಡಿದ್ದು ನಾನು. ಇದೇ ಮನೆ ನೋಡಿ, ಅಲ್ಲಿ ಯಾರೋ ಮರ್ಕಿದೆಯಲ್ಲ, ಅಲ್ಲಿ ಹೋಗಿ ನಿಂತರೆ ಸೊ ದಟ್ ನಮಗೆ ಗೊತ್ತಾಗುತ್ತೆ. ಓಕೆ, ಈ ಮನೆ ತೊಗೊಂಡಿದ್ದೆ ಗೈಸ್. ಒಂದು ನೆನಪಿರೋದು ನನಗೆ.
ಇನ್ನೊಂದು ಯಾವ ಮನೆ ತೊಗೊಂಡಿದ್ದೆ ಅಂದರೆ ಶೋ ಯಾವುದೋ ರೋಡು ಹಿಂಗೆ ಹೋಗ್ಬೇಕನ್ಸುತ್ತೆ. ಏಯ್ ಯಾವ ರೋಡು? ಹಾಂ, ಈ ರೋಡು ಕರೆಕ್ಟ್ ಅಲ್ಲ, ಈ ರೋಡಲ್ಲ. ಹಾಂ, ಈ ಮನೆ ತೊಗೊಂಡಿದ್ದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಸ್ವಿಮ್ಮಿಂಗ್ ಪೂಲೆಲ್ಲ ಐತಲ್ಲ, ಈ ಮನೆ ತೊಗೊಂಡಿದ್ದೆ. ಚೆನ್ನಾಗಿತ್ತು. ಆಮೇಲೆ ಇಲ್ಲೊಂದು ಹಾಸ್ಪಿಟ್ಲ್ ಇದೆ ಗೈಸ್, ನಂಗೆ ಗೊತ್ತು. ದಿಸ್ ಇಸ್ ದ ಹಾಸ್ಪಿಟಲ್. ಆ್ಯಂಬುಲೆನ್ಸ್ ತೊಗೊಂಡು ಹೋಗ್ತಿದ್ದೆ, ಪೇಷಂಟ್ಸ್ನೆಲ್ಲ ಹಾಕ್ಕೊಂಬರ್ತಿದ್ದೆ, ದುಡ್ಡು ಮಾಡ್ಕೊತಿದ್ದೆ. ಮಿಷಿನ್ಸ್ ನಾನು ಎಷ್ಟು ಕಂಪ್ಲೀಟ್ ಮಾಡಿದೆ ಗೊತ್ತಾ? ಒಂದು ಹೆಲಿಕಾಪ್ಟರ್ದೊಂದು ಬರುತ್ತಲ್ಲ, ಅದು ಒಂದು ಮಷಿನ್ ನನಗೆ ಆಗಲೇ ಇಲ್ಲ. ನನ್ನ ಫ್ರೆಂಡು ಕಂಪ್ಲೀಟ್ ಮಾಡಿಕೊಟ್ಟ. ಆಮೇಲೆ ನಾನು ಅದನ್ನು ಮೇಂಟೈನ್ ಮಾಡಲಿಲ್ಲ, ಏನೋ ಎಡವಟ್ ಆಯಿತು. ಆಮೇಲೆ ನಂಗೆ ನೆನಪಿಲ್ಲ, ಟು ಬಿ ಫ್ರ್ಯಾಂಕ್, ಏನಾಯಿತು ಅಂತ. ಸೊ ಬೀಚಿಗೆ ಹೋಗೋಣ. ಬೀಚಿಗೆ ಹೋಗಿ ತುಂಬ ದಿನ ಆಯಿತು. ಇಲ್ಲೇ ಇದೆಲ್ಲ ರೋಡು, ಮರೈನ್ ಬೀಚ್ ಅಂತ ಬರುತ್ತೆ ನೋಡಿ, ಐ ಗೆಸ್ ಮೋಸ್ಟ್ಲಿ. ಕ್ರೇಜಿ. ಬೀಚಿಗೆ ಬಂದು ಎಷ್ಟು ದಿನ ಆಯಿತು. ಅಯ್ಯೋ ಗೈಸ್, ಏನೋ ಇದೆ, ಚೀಟ್ ಏನೋ ಇದೆ. ಕಮ್ ಫ್ಲೈ ವಿತ್ ಮೀನಾ. ಶಿಟ್ ಗೈಸ್, ಮರ್ತೋಗಿದೆ. ಚೀಟ್ ಮರ್ತೋಗಿದೆ. ನೀರಿಗೆ ಬಿದ್ದಾಗ ಏನೋ ಒಂದಿದೆ, ನೆನಪರ್ತಿಲ್ಲ. ಏನು ಮಾಡೋದು? ರೆಸ್ಯೂಮ್ ಮಾಡ್ತೀನಿ ಅಷ್ಟೇ, ನೋಡೋಣ. ಓ ಶಿಟ್ ಏನೋ ಇದೆ ಗೈಸ್. ವೇಸ್ಟೆಡ್. ಅಣ್ಣ ಬಂದ. ಸೊ ಇನ್ನೇನಿದೆ ನೆನಪು ಅಂದರೆ, ಇಲ್ಲೊಂದು ಜಾಗ ಇದೆ, ಓಕೆನಾ? ಇಲ್ಲಿ ಬಂದು ನಾನು ಫುಲ್ ಕಾರ್ ಹಾರಿಸಿ ದುಡ್ಡು ಮಾಡ್ತಿದ್ದೆ. ಕಾರ್ ಹಾರಿಸ್ತಿದ್ದೆ, ದುಡ್ಡು ಮಾಡ್ತಿದ್ದೆ. ಕರ್ಕೊಂಡು ಹೋಗ್ತೀನಿ ತಡ್ರಿ, ಹತ್ತಿರ ಇದೆ ಇಲ್ಲೇ. ಹೋಗ ಸೈಡಿಗೆ ನಿನ್ನ. ಇದು ಯಾವುದೂ ಚೆನ್ನಾಗಿಲ್ಲ ಕಾರು. ಚೀತಾಕಂತ ಒಂದಿತ್ತು. ಆಮೇಲೆ ಅಲ್ಲಿ ಟ್ಯಾಕ್ಸಿ ಇದೆ ನೋಡಿ. ನಾನು ಟ್ಯಾಕ್ಸಿಗೆ ಎಲ್ಲೆಲ್ಲ ಹುಡ್ಕಾಡ್ತಿದ್ದೆ, ಇವಾಗ ನೆನಪು ಬಂತು. ಚೀತಾಕಿತ್ತು. ಆಮೇಲೆ ಕಾರ್ ಹಾರ್ಸೋ ಪಾಯಿಂಟಿಗೆ ಹೋಗೋಣ. ಹಾರ್ಸೋ ಪಾಯಿಂಟ್ ಚೆನ್ನಾಗಿತ್ತು ತಡ್ರಿ, ನಾನು ತೋರಿಸ್ತೀನಿ. ಒಂದು ಕೈಯಲ್ಲಿ ಹಾರ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಫೇಲ್ ಆಗ್ಬೋದು. ಇಟ್ಸ್ ಓಕೆ. ನೋಡಿ ಗೈಸ್, ಇಲ್ಲಿಂದ ಅಲ್ಲೊಂದು ಪಾಯಿಂಟ್ ಇದೆ, ಅಲ್ಲಿವರೆಗೂ ಸ್ಪೀಡಾಗಿ ಹೋಗಿ ಹಾರಿಸ್ಬೇಕು. ಎಲ್ಲೋಯ್ತು? ಹಾಂ ನೋಡಿ ಗೈಸ್, ದಬಾಕ ಇದರಿಂದ ದುಡ್ಡು ಮಾಡ್ತಿದ್ದೆ. ಹಿಂಗೆ ದುಡ್ಡು ಮಾಡ್ತಿದ್ದೆ ನಾನು. ಸುಮ್ಮನೆ ಹೋಗೋದು, ಆರಿಸೋದು. ಇನ್ನೊಂದಿದೆ ಗೈಸ್ ಜಾಗ, ಅದು ತೋರಿಸಿದ್ದೆ. ಓಕೆ. ಹಾಂ, ಈ ಜಾಗದಲ್ಲಿ ಆರ್ಮರ್ಸ್ ಇತ್ತು ನೋಡ್ರಿ. ಆರ್ಮರ್ಸ್ ನಾವಿವತ್ತು ಇದನ್ನೇ ಮಾಡಿ ಬಂದಿದ್ದೀವಿ. ಹಾಕ್ಕೊಳ್ಳೋಣ ಸುಮ್ಮನೆ ಆರ್ಮರ್ಸು, ಹಾಕ್ಕೊಳ್ಳೋಣ. ನಾನಿವತ್ತು ಕ್ರೇಜಿ ಸುಮ್ಮನೆ ಆರ್ಮರ್ಸ್ ಹಾಕ್ಕೊಳ್ಳೋದು. ಇನ್ನೊಂದು ತೋರಿಸ್ಲಾ? ನಾನು ಆ್ಯಕ್ಚುಲಿ ಇವನನ್ನು ಇಟ್ಕೊತಿರ್ಲಿಲ್ಲ. ಇನ್ನೊಂದು ತೋರಿಸ್ತೀನಿ ತಡ್ರಿ. ಎಸ್ಕೇಪ್ ಹೊತ್ಬಿಟ್ಟು ರಾಕ್ ಆ್ಯಂಡ್ ರೋಲ್ ಮ್ಯಾನ್ ಅಂತ ಹೊಡಿಬೇಕು. ಛಡಾ. ಸೊ ಇವನು ಇಟ್ಕೊತಿದ್ದೆ ನಾನು ಆ್ಯಕ್ಚುಲಿ. ಅವ್ನು ಸ್ವಲ್ಪ ಡುಮ್ಕಿದ್ದ ಅಂತ. ಒಂದು 6 ಪ್ಯಾಕ್ಸ್ ಎಲ್ಲ ಇತ್ತಲ್ಲ, ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಅವಾಗ. ಅವನ ಮೇಲೆ ಒಂಥರ ಕ್ರಶ್ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಇವನು ಹಿಡ್ಕೊಂಡಿದ್ದೆ ಅವಾಗ. ಇವನ್ನೇ ಹಿಡ್ಕೊಂಡು ಮಾಡ್ತಿದ್ದಿದ್ದು ನಾನು ಫುಲ್ಲು. ಅವ್ನು ಬಂದಾಗ ತೆಗೆದ್ಬಿಟ್ಟು ರಾಕ್ ಆ್ಯಂಡ್ ರೋಲ್ ಮ್ಯಾನ್ ಹೊಡೆದ್ಬಿಡ್ತಿದ್ದೆ ಗೈಸ್. ಇದು ಹುಡುಗಿನ ಹಾಕ್ಕೊಂಡು ಹೋಗೋ ಚೀಟ್ ಕೋಡ್ ಗೊತ್ತಾಯಿತು ಗೈಸ್. ಫನ್ ವಿತ್ ಮ್ಯಾಗ್ನೆಟ್ಸ್ ಅಂತ. ಕರೆಕ್ಟ್ ತಡ್ರಿ, ಮ್ಯಾಗ್ನೆಟ್ಟ ಗೊತ್ತಿಲ್ಲ. ಒಂದು ಬೈಕ್ ಹಾಕ್ಕೊಂಡು ಹೋಗೋಣ, ಕಾರ್ ಸಾಕು. ಕ್ರೇಜಿ ಕಾಣಿಸ್ತಾನೆ ಗೊತ್ತಾ ಇವನ ಜೊತೆ ಹುಡುಗಿನ ಕೂರಿಸ್ಬಿಟ್ರೆ ಎಷ್ಟು ಕ್ರೇಜಿ ಕಾಣಿಸ್ತಾನೆ ಗೊತ್ತಾ? ಅಲ್ಲ, ನಾನೇ ಅಲ್ವಾ ಅದು. ಒಂದು ಬೈಕ್ ಇರ್ತಿತ್ತು ಗೈಸ್ ಇಲ್ಲೊಂದು.
ಬೈಕು ಕಾರ ಇರ್ತಿತ್ತು. ಕಾರಿದೆ, ಕೆಲವೊಮ್ಮೆ ಬೈಕ್ ಇರ್ತಿತ್ತು. ಇಲ್ಲೊಂದು ಬೈಕ್ ಇರೋ ಪ್ಲೇಸ್ ಗೊತ್ತು ನನಗೆ, ಒಳ್ಳೆ ಹೆವಿ ಬೈಕು, ಹಯಾಬುಸ ಅನಿಸುತ್ತೆ ಮೋಸ್ಟ್ಲಿ ಅದು. ಗೈಸ್ ಒಂದೇ ಕೈಯಲ್ಲಿ ಆಡೇ ಇಲ್ಲ ನಾನು, ಲಿಟ್ರಲಿ ನಿಮಗೋಸ್ಕರ ಆಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಪರವಾಗಿಲ್ಲ, ಒಂದು ಕೈಯಲ್ಲಿ ಎಷ್ಟು ವರ್ಷ ಆದರೂ ಆಡ್ತಿದ್ದೀನಪ್ಪ, ನಾಟ್ ಬ್ಯಾಡ್. ಸ್ಫೂರ್ತಿ ಚೀತಾಕಿದೆ ನೋಡಿ, ಚೀತಾ ಕಾರಿಗೆ ನಾನು ಇಲ್ಲೇ ಬರ್ತಿದ್ದೆ. ಹಯಾಬುಸ ಕಲರ್ ಬೇಡ ಅಂದಿದ್ರೆ ಒಳಗೊಂದು ಇರ್ತಿತ್ತು ಗೈಸ್. ಹಯಾಬುಸ ಅಲ್ಲ, ಏನೋ ಬರುತ್ತೆ ಬೇರೆ ಅದು, PCG 600. ನೆನಪಿರಲಿಲ್ಲ ನನಗೆ. ಫನ್ ವಿತ್ ಮ್ಯಾಗ್ನೆಟ್ಸ್ ಹೊಡೆಯೋಣ, ವೆಯ್ಟ್. ಫನ್ ಮ್ಯಾಗ್ನೆಟಾ ಗೊತ್ತಿಲ್ಲ, ಗೊತ್ತಿಲ್ಲ. ಹುಡುಗಿ ಹತ್ರ ನಾವೇ ಹೋಗಿ ನಿಂತ್ಕೋಬೇಕಾ ಅಥವಾ ಅವಳೇ ಬರ್ತಾಳ, ಏನೋಪ್ಪ ಗೊತ್ತಾಗಿಲ್ಲ. ನೋಡೋಣ, ಮರ್ತೋಗಿದೆ. ನೋಡೋಣ ತಡ್ರಿ, ನಾನೇ ಹೋಗಿ ನಿಂತ್ಕೊತೀನಿ, ಬರ್ತಾಳ ನೋಡೋಣ. ಅವರವರೇ ಬರ್ತಾರೆ, ಕರೆಕ್ಟು, ಅವರವರೇ ಬರ್ತಾರೆ. ನಾನು ಆ್ಯಕ್ಚುಲಿ ಮ್ಯಾಗ್ನೆಟ್ಸ್ ಹೊಡೆದೆ, ಮ್ಯಾಗ್ನೆಟ್ ಹೊಡಿಯೋಣ ತಡೀರಿ. ಫನ್ ವಿತ್ ಮ್ಯಾಗ್ನೆಟ್, ಎಸ್ ಬಂತ. ಚೀಟ್ ಕೋಡ್ ಆ್ಯಕ್ಟಿವೇಟೆಡ್ ಅಂತ ಬರುತ್ತೆ. ಏನು ಚೀಟ್ ಕೋಡು? ಒಂದೇ ಸೆಕೆಂಡ್ ಚೆಕ್ ಮಾಡಲಾ? ಬಂದ್ಲು. ಹೇ ಬಾರೇ, ಬಂದ್ಲಲ್ಲ, ಯಾಕೆ ಯಾರು ಗೊತ್ತಿಲ್ಲ ಗೈಸ್. ಒಂದೇ ಸೆಕೆಂಡು ಚೀಟ್ ಕೋಡ್ ಚೆಕ್ ಮಾಡ್ತೀನಿ ಗೈಸ್. ಚೆಕ್ ಮಾಡಿದೆ, ಇಟ್ಸ್ ಫನ್ನಿ ಮ್ಯಾಗ್ನೆಟ್ ಅಂತೆ, ಕರೆಕ್ಟ್. FUNNY ಮ್ಯಾಗ್ನೆಟ್ ಇವಾಗ ಬರ್ತು ನೋಡಿ ಗೈಸ್. ಬಂತ ಫನ್ನಿ ಮ್ಯಾಗ್ನೆಟ್. ಬಂತ ಗೈಸ್. FUNNY ಒಂದು ಕಡೆ ಇದೆ, FANNY ಮ್ಯಾಗ್ನೆಟ್. ಇವಾಗ ಫ್ಯಾನಿ ಮ್ಯಾಗ್ನೆಟ್ಸ್ ಅಂತ ಗೈಸ್, FANNY ಅಂತ. ಇವಾಗ ಬರ್ತಾಳೆ ನೋಡ್ರಿ ಇವಳು. ಬಾರೇ ನಿನ್ನ, ಏಯ್ ಅಪ್ಪೇ ಅಕ್ಕ, ಯಾಕೆ ಯಾರೋ ಬರ್ತಾನೆ ಇಲ್ಲ? ಚೀಟ್ ಕೋಡ್ ಆ್ಯಕ್ಟಿವೇಟೆಡ್ ಅಂತ ಬಂತು, ಮತ್ತೆ ಯಾಕೆ ಬರ್ತಿಲ್ಲ? ಬಂತು ನೋಡಿ ಗೈಸ್. ಅದು ಎಲ್ಲಿ ಬೀಳ್ತಾಳೋ ಗೊತ್ತಿಲ್ಲ. ಇವಾಗ ಇವಳನ್ನ ಎಲ್ಲಿ ಕರ್ಕೊಂಡು ಹೋಗೋಣ? ಜಸ್ಟ್ ಮಿಸ್ಸು. ಹೊಡೆದೆ. ಈ ಪರವಾಗಿಲ್ಲ ಗೈಸ್, ಕಂಟ್ರೋಲಿಂಗ್ ಕೆಪಾಸಿಟಿ ಐತೆ ನನಗೆ. ಶೇಟ್ ಗೈಸ್, ಇವಾಗ ನಿಮಗೆ ಟಾಸ್ಕು. ಇಷ್ಟು ಜನ ಹುಡುಗಿರು ಬಂದು ನಿಂತಿದ್ದಾರೆ. ನಾನು ಕೂತ್ಕೊಂಡ ತಕ್ಷಣ ಯಾರು ಕೂತ್ಕೊಂತಾರೆ ಕಮೆಂಟ್ ಮಾಡಿ ನೋಡೋಣ, ಯಾರು ಕೂತ್ಕೊಂತಾರೆ. ಬೇಡ ಅತ್ತಗೆ, ಹೋಗ ಅತ್ತಗೆ. ಬೇಡ ಅತ್ತಗೆ, ಆಯ್ತು ಬಿಡಮ್ಮ. ಗೈಸ್ ಎಲ್ಲೋಗೋಣ ನೆಕ್ಸ್ಟು? ಕ್ರೇಜಿ. ನಾನು ಇವಾಗ ಫುಲ್ಲು ಎಕ್ಸ್ಪ್ಲೋರ್ ಮಾಡಿ, ಅಪ್ಪ ಬಿದ್ದೆ. ಅಪ್ಪೇ 6 ಪ್ಯಾಕ್ಸು ನೋಡು. ಹುಡುಗಿರು ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ ಗೈಸ್. ನೋಡಿ ಪಾಪ ಇವನಿಗೆ ಮೋಸನೇ ಮಾಡ್ತಿಲ್ಲ ಯಾರು, ಎಲ್ಲರೂ ಪಾಪ ಹಿಂದೆ ಬರ್ತವ್ರೆ. ಈ ಹುಡುಗಿ ಅಂತೂ ಮೋಸನೇ ಅಯ್ಯ ಗೈಸ್. ಇಲ್ಲಿ ಏನೋ ಒಂದಿತ್ತು, ನೆನಪಿಲ್ಲ ನನಗೆ. ಹೋಗೋಣ ಒಟ್ಟು, ನೋಡೋಣ ಏನಿದೆ. ಏನೋ ನೆನಪು ಬರ್ತಾ ಇದೆ. ಶಾಪಿಂಗ್ ಮಾಲೆಲ್ಲ ಇತ್ತು ಗೊತ್ತಾ, ಶಾಪಿಂಗ್ ಮಾಲ್ ಒಳಗೆಲ್ಲ ಹೋಗ್ತಿದ್ದೆ ನಾನು. ದಿನ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ನನಗಿದೆ ಕೆಲಸ. ಎಷ್ಟನೇ ಕ್ಲಾಸಿಂದ ಗೊತ್ತಾ ಸ್ಟಾರ್ಟ್ ಮಾಡಿದ್ದು ನಾನು? 8 ಅಲ್ಲ, ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾನಿದು ಆಡೋಕ್ಕೆ. ಎಷ್ಟನೇ ಕ್ಲಾಸ್ ಅಂತ ನೆನಪಿಲ್ಲ.
ವೀಡಿಯೋ ಗೇಮ್ಸ್ ಎಲ್ಲ ಆಡ್ತಿದ್ದೆ, ಎಲ್ಲ ನಮ್ಮ ಅಣ್ಣನಿಂದನೇ ಕಲ್ತಿದ್ದು. ಆ ವಿಡಿಯೋ ಗೇಮ್ಸು ಕ್ಯಾಸೆಟ್ ಎಲ್ಲ ಬರೋದು ಗೊತ್ತಾ, ಅದನ್ನೆಲ್ಲ ತಂದು ಕೊಡ್ತಿದ್ದ ನನಗೆ ಫುಲ್ಲು. ನಿಮಗೆ ನಮ್ಮ ಮನೇಲಿ ಇದೆ ಮೋಸ್ಟ್ಲಿ, ಅದು ಸಿಕ್ಕಿದಾಗ ನಾನು ತೋರಿಸ್ತೀನಿ. ಸೊ ಅದನ್ನೆಲ್ಲ ಆಡ್ತಿದ್ದೆ. ವೈ ಸಿಟಿ ಅಂತೂ ಕ್ರೇಜಿಯಾಗಿ ಆಡ್ತಿದ್ದೆ ಸೀರಿಯಸ್ಲಿ. ಬರೋದು ಸ್ಕೂಲಿಂದ ಕೂತ್ಕೊಳ್ಳೋದು ವೈ ಸಿಟಿ, ಗೇಮ್ ಆಡು ಕೂತ್ಕ. ರಾತ್ರಿ ಒಂದು 8 ಗಂಟೆವರೆಗೂ ಆಡ್ತಿದ್ದೆ. ಇನ್ನೇನು ನಾನು ಓದ್ತಿದ್ದು ಅಷ್ಟರಲ್ಲೇ ಇತ್ತು. ಏನು ಗೊತ್ತಾ, ಇಷ್ಟೊತ್ತಿಗೆ ಆಲೇ ಒಂದು ನಿದ್ದೆ ಬಂದುಬಿಡುತ್ತೆ. ಬಟ್ ನೋಡಿ, ನಿದ್ದೆನೇ ಬರ್ತಿಲ್ಲ ನನಗೆ ಇವಾಗ. ಇವಳನ್ನ ಕರ್ಕೊಂಡೋಗಿ ನನ್ನ ಮನೆಗೆ ಬಿಡ್ತೀನಿ. ಸದ್ಯಕ್ಕೆ ವ್ಲಾಗ್ನ ಎಂಡ್ ಕೂಡ ಮಾಡ್ತೀನಿ, ಬಿಕಾಸ್ ಜಾಸ್ತಿ ಹೊತ್ತಾದರೆ ನೀವು ನೋಡಲ್ಲ. ನನ್ನ ವ್ಲಾಗ್ಸ್ ಓಡ್ತಿರೋದೇ 100-120 ವ್ಯೂಸ್ ಅಷ್ಟರಲ್ಲೇ ಇದೆ. 100 ದಾಟೋರೆ ಹೆಚ್ಚಾಗ್ಬಿಟ್ಟಿದೆ. ಸೊ ಮೆಮೊರೀಸಿಗಿರಲಿ ಅಂತ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ GTA ವೈ ಸಿಟಿನ ನಾನು ಸ್ವಲ್ಪ ಫೀಲ್ ಮಾಡ್ತೀನಿ, ಅದನ್ನೆಲ್ಲ ವಿಡಿಯೋ ಮಾಡಲ್ಲ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ GTA ವೈ ಸಿಟಿ ಆಡೋದು, ನಿಮಗೆ ಒಂದು ನಾಸ್ಟಾಲ್ಜಿಯಾ ಹಿಟ್ ಕೊಟ್ಟಿದ್ದಷ್ಟೇ ನಾನು. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಫ್ ಯು ಆರ್ ಅ ಟ್ರೂ GTA ಫ್ಯಾನ್, then please subscribe me. Okay, bye.